ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡ್ರಿ, ಒಂದು ಎಂಗೇಜ್ಮೆಂಟ್ ಐತಿ, ನಾಳೆ ಮದುವೆ ಐತಿ. ಸೊ ಆ ಮದುವೆಯಲ್ಲಿ ಇವತ್ತು ಸ್ವಲ್ಪ ಓಡಾಡೋದು ಐತಿ. ಸ್ವಲ್ಪ ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಮದುಮಕ್ಕಳನ್ನ ಕರ್ಕೊಂಡು ಅದಕ್ಕೆ ಸರ್ವಿಸ್ ಕೊಡೋದೈತಿ. ಇವಾಗ ಈ ಗಾಡಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಆಗೈತೆ. ಆ ಬ್ಯಾಟ್ರಿನ ಸರಿ ಮಾಡಿಕೊಂಡು ಚಾಲೂ ಮಾಡಿಕೊಂಡು ಸೀದಾ ವಾಷಿಂಗ್ ಕೊಡಬೇಕು. ವಾಷಿಂಗ್ ಆದ ತಕ್ಷಣ ಇದೇ ಗಾಡಿ ಒಳಗೆ ಮದುಮಕ್ಕಳನ್ನ ಕರ್ಕೊಂಬರೋದಾಗತ್ತೆ. ಸೊ ಅದಾದ ತಕ್ಷಣ ಅದೊಂದು ಗಾಡಿ ಇದೆ, ಆ ಗಾಡಿನೂ ಕೂಡ ವಾಷಿಂಗ್ ಆಗಿ ನಿಂತೈತಿ, ಅದು ಆಗುತ್ತೆ. ಸೊ ಇಲ್ಲಿ ನಿಂತರೂ 4 ಕಾರುಗಳನ್ನು ಇವತ್ತು ಮದುವೆ ಒಳಗೆ ಓಡಾಡಿಸ್ಬೇಕು. ಇನ್ನೂ 3-4 ಜನ ಹುಡುಗರಿದ್ದಾರೆ. ಇವತ್ತು ನಂದು ಈ ಗಾಡಿ ಸ್ವಲ್ಪ ನೋಡ್ಬೇಕು, ಹಿಂಗೆ ಆಗೈತಿ ಈ ಗಾಡಿ ಪರಿಸ್ಥಿತಿ. ಇದನ್ನು ಚಕ್ಕ ಕ್ಲೀನ್ ಮಾಡ್ಕೊಂಬರ್ಬೇಕು. ಸ್ವಲ್ಪ ಆನ್ ಆಗ್ತಾಯಿಲ್ಲ, ಕಾರಣ ಬ್ಯಾಟ್ರಿ ಪೂರ ಡೌನ್ ಆಗೈತಿ. ಹಾಗಾಗಿ ಬ್ಯಾಟ್ರಿ ಈಗ ಚಾರ್ಜ್ ಮಾಡ್ಕೊಂಬರಕ್ಕೆ ಹೋಗ್ಯಾರ ಅಥವಾ ಬೇರೆ ನೆಕ್ಸ್ಟ್ ಬ್ಯಾಟ್ರಿನೂ ತರೋಕೆ ಹೋಗ್ಯಾರ. ಯಾವುದಾಗುತ್ತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಚಾಲೂ ಮಾಡ್ಕೊಂಡು ಫಸ್ಟು ವಾಷಿಂಗ್ ಕೊಡಬೇಕು. ವಾಷಿಂಗ್ ಆದ ತಕ್ಷಣ ಗಾಡಿ ಸ್ವಲ್ಪ ರೆಡಿ ಮಾಡಿ, ಎಂಗೇಜ್ಮೆಂಟ್ ಐತಲ್ಲ ಸಾಯಂಕಾಲ, ಅಲ್ಲಿ ತೊಗೊಂಡು ಹೋಗ್ಬೇಕಾಗತ್ತೆ. ಮತ್ತು ಇಷ್ಟಂತರೂ ಐತ್ರಿ. ಸೊ ಮದುವೆಗಂತರೂ ಬಂದೀನಿ. ಮದುವೆ ಸೊ ನನ್ನ ಫ್ರೆಂಡ್ ಮದುವೆ ಅಂತಂದ್ರೂ ಕೂಡ ಭಾಳ ತಮ್ಮಂತರ, ಅಷ್ಟು ಕ್ಲೋಸು. ಸಿಗ್ತೀನಿ ಗಾಯ್ಸ್. ಮತ್ತೆ ಫೈನಲಿ ಗಾಡಿ ಬಿಡ್ತಕತ್ತೆ ನೋಡ್ರಿ. ವಾಷಿಂಗ್ ಹಿಂಗೆ ಬಂದೀನಿ ರೀ. ನಮ್ಮ ಗಾಡಿ ನಿಂತದೆ, ಇದನ್ನೀಗ ವಾಷಿಂಗ್ ಮಾಡ್ಬೇಕು. ಅಲ್ಲೊಂದು ತುಫಾನ್ ವಾಶ್ ಆಗಾಗತ್ತೈತಿ. ಇದಾದ ತಕ್ಷಣ ನಮ್ಮ ಗಾಡಿ ವಾಶ್ ಮಾಡ್ತಾರೆ. ಹಂಗೈತೆ ನೋಡ್ರಿ. ಓಲ್ಡ್ ಹಳೆ ಜೀಪ್ ಅಂತಿರೋ, ಥಾರ್ ಅಂತಿರೋ, ವಾಷಿಂಗ್ ಮುಗಿಸ್ಕೊಂಡು ಅದಕ್ಕೊಂಚೂರು ರೆಡಿ ಮಾಡ್ಬೇಕು. ರೆಡಿ ಮಾಡ್ಕೊಂಡು ಹೋಗ್ಬೇಕ್ರಿ. ಇದನ್ನೆಲ್ಲ ವಾಷಿಂಗ್ ಕೊಟ್ಟು ಮತ್ತೆ ವಾಪಸ್ ನಮ್ಮ ಮದುವೆ ಮನೆಗೆ ಹೋಗೋದೈತ್ರಿ. ಸೊ ಅಲ್ಲಿ ಬೇರೆ ಪಿಕಪ್ ಡ್ರಾಪ್ ಮಾಡೋದೈತಿ. ಕರೆಯಾಗಿ ನನ್ನ ಫ್ರೆಂಡ್ ಬರ್ತಾನಂತೆ. ಅವ ಬಂದ ತಕ್ಷಣ ನಾನು ಜೊತೆಗೆ ಹೋಗ್ತೀನಿ. ಅಷ್ಟರೊಳಗೆ ಇವರು ರೆಡಿ ಮಾಡಿ ಇಟ್ಟಿರ್ತಾರೆ. ವಾಪಸ್ ನೋಡೋಣ, ನಾನು ಬರ್ತೀನಿ, ನನ್ನ ಫ್ರೆಂಡ್ ಬರ್ತಾನೆ ಇದನ್ನ ಗಾಡಿ ತೊಗೊಂಡು ಹೋಗೋಕ್ಕೆ. ಬಟ್ ಈಗ ಹೋಗಿ ಕೆಲಸ ಅಂದರೂ ಭಾಳ ಅದಾವು. ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ, ಅಪ್ಡೇಟ್ಸ್ ಕೊಡ್ತೀನಿ. ಗ್ಯಾಸ್ ಮಹೇಂದ್ರ ಜೀಪ್ ಅಂತೂ ವಾಷಿಂಗ್ ಕೊಟ್ಟು ಬಂದೀನಿ ರೀ. ಅದಾದ ತಕ್ಷಣ ಇನ್ನೊಂದು ಈ ಬ್ರಿಜಾ ಕಾರ್ ತೊಗೊಂಬಂದೀನಿ. ಈ ಬ್ರಿಜಾ ಕಾರ್ ಇವಾಗ ಫ್ಲವರ್ ಡಿಸೈನಿಂಗ್ ಮಾಡೋದೈತಿ ಮ್ಯಾರೇಜ್ಗೋಸ್ಕರ. ಸೊ ಇದನ್ನು ಇವರು ಡಿಸೈನಿಂಗ್ ಮಾಡ್ತಾರೆ. ಇವರು ಡಿಸೈನಿಂಗ್ ಮಾಡಿದ ತಕ್ಷಣ ಇದನ್ನು ತೊಗೊಂಡೋಗಿ ಮತ್ತು ವಾಪಸ್ ವಾಷಿಂಗ್ ಆಗಿರುತ್ತೆ. ಆ ವಾಷಿಂಗ್ ಆಗಿರೋ ಗಾಡಿನ ತೊಗೊಂಡು ಮತ್ತು ವಾಪಸ್ ಮನೆ ಕಡೆ ಹೋಗ್ಬೇಕು. ಹಲೋ ಸ್ನೇಹಿತರೆ, ಫೈನಲಿ ನಮ್ಮ ಜೀಪ್ ರೆಡಿ ಆಯ್ತು ನೋಡ್ರಿ. ಸೊ ವಾಶ್ ಅಂತೂ ಕಂಪ್ಲೀಟ್ ಆಯ್ತು. ಮಸ್ತ್ ವಾಷಿಂಗ್ ಆಯ್ತು, ಎಲ್ಲ ಕ್ಲೀನ್ ಆಗೈತೆ. ಈಗ ಇದಕ್ಕೆ ಡಿಸೈನ್ಸ್ ಫ್ಲವರ್ಸ್ ಎಲ್ಲ ಹಾಕ್ಬೇಕು. ಚೊಕ್ಕ ಸರ್ವಿಸ್ ಆಗೈತಿ, ಕ್ಲೀನ್ ಆಗೈತಿ. ಫೈನಲ್ ಗಾಡಿ ಡೆಕೋರೇಷನ್ ಆಗಾಗತ್ತೈತೆ ನೋಡ್ರಿ. ಇನ್ನು ಈಗ ಸ್ಟಾರ್ಟ್ ಮಾಡ್ಯಾರ. ಮೇಸ್ತ್ರಿ ಅವರು ಬ್ಯಾಟ್ರಿ ಚೇಂಜ್ ಮಾಡಕತ್ತಾರ ನೋಡ್ರಿ. ಸೊ ಚೇಂಜ್ ಆಯ್ತು. ಬ್ಯಾಟ್ರಿ ಒಂದು ಪ್ರಾಬ್ಲಮ್ ಆಗಿತ್ತು ಅದ್ರದ್ದು. ಸೊ ಅದು ಕೂಡ ಕಂಪ್ಲೀಟ್ ಆಯ್ತು. ಇನ್ನೇನು 5 ನಿಮಿಷ ಗಾಡಿ ಚಾಲು ಆಗೈತಿ ನೋಡ್ರಿ. ಫೈನಲ್ ರೆಡಿ ಆಯ್ತು. ಮದುಮಕ್ಕಳನ್ನ ಕರ್ಕೊಂಬರೋದಕ್ಕೆ ನಮ್ಮ ಗಾಡಿ ರೆಡಿ ಆಗೈತಿ. ಸೀದಾ ಹೋಗಿ ಮನೆಗೆ ಹೋಗಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಹಾಲ್ ಹತ್ರ DJ ಐತಿ, ಅದೆಲ್ಲ ನಿಮ್ಗೆ ತಿಳಿಸ್ತೀನಿ. ಚಾಕ್ ರೆಡಿ ಆಯ್ತು ನೋಡ್ರಿ. ಇನ್ನೇನು ತೊಗೊಂಡು ಹೋಗೋಣ ಅಂತಿಗಿದೆ.
ಫೈನಲಿ ಆ ಗಾಡಿ ಮೇಲೆ ಮದುಮಕ್ಕಳನ್ನ ಕರ್ಕೊಂಬರೋ ಸಮಯ ಬಂದಾಗ್ಬಿಡ್ತು ನೋಡ್ರಿ. ಎಲ್ಲರೂ ರೆಡಿಯಾಗಿ ಎಂಗೇಜ್ಮೆಂಟಿಗೆ ಬಂದಾರ. ಡಿ ಜೆನೂ ಕೂಡ ಮಸ್ತ್ ರೆಡಿ ಆಗೈತಿ, ಸೌಂಡ್ ಸಿಸ್ಟಮ್ ಎಲ್ಲ ಸಖತ್ತಾಗೈತಿ. ಜೊತೆಗೆ ನಮ್ಮ ಹುಡುಗ ಮದುಮಗಳ ದಾರಿ ಕಾಯಕತ್ತಾನ. ಸೊ ಎಲ್ಲರೂ ಕೂಡ ಮದುಮಗಳ ದಾರಿ ಕಾಯಕತ್ತೀವಿ. ಅವ್ರು ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ನಮ್ಮ ಜೀಪಲ್ಲಿ ಕುತ್ಕೊಂಡು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಮೆರವಣಿಗೆಯಿಂದ ಹೋಗೋದು ಹಾಲ್ವರೆಗೂ ಆಯ್ತು ನೋಡ್ರಿ. ಈಗ ಕೊನೆಗೂ ಮದುಮಗಳು ಬಂದು ಪೇರೆಂಟ್ಸ್ ಎಲ್ಲರೂ ಕೂಡ ವೆಲ್ಕಮ್ ಮಾಡಾಕತ್ತಾರ. ಜೊತೆಗೆ ನಮ್ಮ ಹುಡುಗನೂ ಕೂಡ ವೆಲ್ಕಮ್ ಮಾಡಾಕತ್ತಾನ. ರೆಡಿ ಆಗ್ಯಾನ ವೆಲ್ಕಮ್ ಮಾಡೋಕೆ. ಕ್ಯಾಮ್ರಾಮನ್ನು, ವಿಡಿಯೋಗ್ರಫಿ ಎಲ್ಲೂ ರೆಡಿ ಆಗ್ಯದ. ಗ್ಲಾಸ್ ಎಲ್ಲ ಮಸ್ತ್ ಎಂಜಾಯ್ ಆಗಿದೆ. No shirt and I still get service. Why? Girl, look at that body. Girl, look at that body. Girl, look at that body. ಗೈಸ್ ಎಂಗೇಜ್ಮೆಂಟ್ ಅಂದರೂ ನಡಾಕತ್ತೈತ್ರಿ. ಸೊ ಇವಾಗ ನಾವು ಫುಲ್ ಬ್ಯುಸಿ ಆಗ್ತೀನಿ. ಯಾವುದಕ್ಕೂ ಈಗ ನಾನು ಸಿಗಲ್ಲ, ಬಿಕಾಸ್ ಟ್ರಿಪ್ ಅದೇನು ಪಿಕಪ್ಪು ಡ್ರಾಪು ಕೂಡ ಬಹಳ ಐತ್ರಿ. ಕೆಲಸನೂ ಜಾಸ್ತಿ ಐತಿ. ಊಟ ಮಾಡ್ಕೊಳ್ಬೇಕಾದ್ರೆ ಇನ್ನೂ ಲೇಟ್ ಆಗುತ್ತೆ. ಎಲ್ರಿಗೂ ಊಟ ಮಾಡಿಸ್ಕೊಂಡು ಅವ್ರ ಮನೆಗೆ ಕಳಿಸ್ಕೊಡ್ಬೇಕು.
ಯಾಕಂದ್ರೆ ಆ ಜವಾಬ್ದಾರಿ ಕೂಡ ನಮಗೆ ಹೊಂಚಾರ ಅಂದಮೇಲೆ ನಾವು ಅದನ್ನು ಮಾಡಬೇಕಾಗುತ್ತೆ ಕೆಲಸ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋ ಹೇಗೆ ಅನ್ನಿಸ್ತು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾತ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಸಖತ್ ಮಜಾ ಐತಿ. ಸೊ ಇಲ್ಲಿವರೆಗೂ ಅಂತರೂ ಕೂಡ ಇವತ್ತೊಂದು ದಿನ ಮುಗೀತ್ರಿ ಎಂಗೇಜ್ಮೆಂಟ್ ಇದ್ದೆ. ಸೊ ನಾಳೆ ಮತ್ತೆ ಮದುವೆ ಐತಿ, ಅದಕ್ಕೂ ಕೂಡ ರೆಡಿಯಾಗಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ರೀ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಗಾಯ್ಸ್, ಬಾಯ್.